ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುಣೂರ್, ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ಶಿವಾಜಿ ಜಯಂತಿಯ ಸಡಗರ ಸಂಭ್ರಮದ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದರಲ್ಲೂ ಶಿವಾಜಿ ಜಯಂತಿ ಬಂತಂದರೆ ಸಾಕು, ಗದಗದಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರೆಲ್ಲರೂ ಸಹ ಗದಗ ನಗರ ಬಣ್ಣ ಸಂಪೂರ್ಣ ಕೇಸರಿಮಯವಾಗಿ ಮಾಡಿಬಿಡ್ತಾರೆ. ಪ್ರತಿಯೊಂದು ಸರ್ಕಲ್ಗಳಿಗೆ ಹೋದರೆ ಸಾಕು, ಅಲ್ಲೆಲ್ಲೂ ಕೂಡ ಕೇಸರಿಮಯ ಆಗಿರ್ತಕ್ಕಂಥದ್ದು, ಕೇಸರಿ ಬಾವುಟಗಳನ್ನು ಕಟ್ಟಿ ಹಿಂದುತ್ವವನ್ನು ಸಾರ್ತಾ ಇದ್ದಾರೆ. ಜೊತೆಗೆ ಇವತ್ತು ಶಿವಾಜಿ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆಯನ್ನು ಸಹ ಶ್ರೀರಾಮ ಸೇನಾ ಸಂಘಟನೆ ಕೂಡ ಇವತ್ತು ಮಾಡ್ತಾ ಇದೆ. ಅದರಲ್ಲೂ ಗದಗ ನಗರದ ರಾಚೋಟೇಶ್ವರಿ ದೇವಸ್ಥಾನದಿಂದ ಭವ್ಯ ಮೆರವಣಿಗೆ ಸಹ ಆರಂಭವಾಯಿತು. ಇದೊಂದು ಶಿವಾಜಿಯ 3 ಪುತ್ಥಳಿಗಳ ಒಂದು ಭವ್ಯ ಮೆರವಣಿಗೆ ಸಹ ನಡೀತು. ಈ ಒಂದು ಮೆರವಣಿಗೆಯ ಉದ್ದಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಈ DJ ಸ್ಟೆಪ್ಗೆ ಭರ್ಜರಿ ಡ್ಯಾನ್ಸನ್ನು ಮಾಡುವ ಮೂಲಕ ಸಡಗರ ಸಂಭ್ರಮದಿಂದ ಶಿವಾಜಿ ಜಯಂತಿಯನ್ನು ಆಚರಣೆಯನ್ನು ಮಾಡಿದರು. ಶಿವಾಜಿ ಜಯಂತಿ ಯಾವಾಗ ಬರುತ್ತೆ ಅಂತ ಸಹ ಪ್ರತಿ ವರ್ಷ ಯುವಕರು ಕೂಡ ಕಾಯ್ದುಕೊಳ್ತಿರ್ತಾರೆ. ಹೀಗಾಗಿ ಶಿವಾಜಿ ಜಯಂತಿ ಬಂದ ತಕ್ಷಣವೇ ಸಾಕು, ಗದಗ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ಹಾವೇರಿ ಸೇರಿದಂತೆ ಅನೇಕ ಜಿಲ್ಲೆಯಿಂದ ಯುವಕರ ತಂಡ ಈ ಒಂದು ಶಿವಾಜಿ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲು ಸಹ ಗದಗ ನಗರಕ್ಕೆ ಬರ್ತಾರೆ. ಬಂದು ಈ ಒಂದು DJ ಸೌಂಡ್ಗೆ ಸಖತ್ ಸ್ಟಫನ್ನು ಹಾಕಿ ಫುಲ್ ಖುಷಿಯಾಗಿ ಎಂಜಾಯನ್ನು ಸಹ ಮಾಡ್ತಾರೆ. ಅಷ್ಟೊಂದು ಅದ್ಭುತವಾಗಿ ಶಿವಾಜಿ ಜಯಂತಿಯನ್ನು ಗದಗ ನಗರದಲ್ಲಿಯೂ ಕೂಡ ಶ್ರೀರಾಮ ಸೇನೆ ಸಂಘಟನೆ ಸುಮಾರು 9 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಶಿವಾಜಿ ಜಯಂತಿಯನ್ನು ನಡೆಸ್ಕೊಂಡು ಕೂಡ ಬರ್ತಾಯಿದೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಶ್ರೀರಾಮ ಸೇನೆಯ ಮುಖಂಡ ರಾಜು ಕಾಣಪ್ಪನವರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಎಸ್ ವೀಕ್ಷಕರು, ಕೇಳಿದಲ್ಲ ಶ್ರೀರಾಮ ಸೇನೆಯ ಮುಖಂಡ ರಾಜು ಕಾಣಪ್ಪನವರ ಮಾತನ್ನು. ಯಾಕಂದರೆ ಗದಗ ನಗರದಲ್ಲಿ ಶಿವಾಜಿ ಜಯಂತಿ ಬಂತೆ ಅಂದರೆ ಸಾಕು, ಸಡಗರ ಸಂಭ್ರಮ ಮನೆ ಮಾಡುತ್ತೆ. ಯುವಕರೆಲ್ಲರೂ ಕೂಡ ಒಂದೆಡೆ ಸೇರಿಕೊಂಡು ಇದೊಂದು ಭವ್ಯವಾದ ಮೆರವಣಿಗೆಯನ್ನು ಗದಗ ನಗರದ ರಾಚೋಟೇಶ್ವರ ದೇವಸ್ಥಾನದಿಂದ ಆರಂಭವಾದಂತಹ ಭವ್ಯ ಮೆರವಣಿಗೆ ಟಾಂಗಾಕೋಟ್, ಮಹೇಂದ್ರಕರ್ ಸರ್ಕಲ್, ಗಾಂಧಿ ಸರ್ಕಲ್, ಹಾಗೆ ಮುಂದೆ ನಗರದ ಒಂದು ಮುನ್ಸಿಪಲ್ ಕಾಲೇಜ್ ಮೈದಾನದವರೆಗೆ ಅಂತ್ಯವಾಗುತ್ತೆ. ಅಲ್ಲಿಗೆ ಮುಕ್ತಾಯವಾದ ನಂತರ ಅಲ್ಲಿ ಒಂದು ಬೃಹತ್ ಸಮಾವೇಶ ಕೂಡ ಆಯೋಜನೆಯನ್ನು ಮಾಡಿರ್ತಾರೆ. ಇಲ್ಲಿಯೂ ಸಹ ಸ್ವಾಮೀಜಿಗಳಾಗಿರ್ಬೋದು, ಮತ್ತೊಳ್ಳೆ ವಾಗ್ಮಿಗಳನ್ನು ಕರೆದುಕೊಂಡು ಬಂದು ಇಲ್ಲಿ ಒಂದು ಧರ್ಮ ಸಭೆಯನ್ನು ಸಹ ಮಾಡಲಾಗುತ್ತೆ. ಹೀಗಾಗಿ ಒಂದು ಶಿವಾಜಿ ಜಯಂತಿ ಬಂದರೆ ಸಾಕು, ಈ ಭಾಗದ ಜನರಿಗೆ ಮತ್ತು ಈ ಭಾಗದ ಯುವಕರಿಗೆ ಫುಲ್ ಖುಷಿಯಾಗಿ ಒಂದು ಎಂಜಾಯನ್ನು ಮಾಡ್ತಕ್ಕಂಥ ಹಬ್ಬದ ರೀತಿಯಲ್ಲಿಯೂ ಸಹ ಇದೊಂದು ಸಡಗರ ಸಂಭ್ರಮದಿಂದ ಶಿವಾಜಿ ಜಯಂತಿಯನ್ನು ಇಲ್ಲಿ ಆಚರಣೆ ಮಾಡಲಾಗುತ್ತೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಇಂದು ಗದಗ ನಗರದಲ್ಲಿ ಹಿಂದೂಗಳ ಆರ್ಭಟ ಅನ್ಬೋದು. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ನಿಮಿತ್ತ ಇಡೀ ಗದಗ ನಗರದ ರಸ್ತೆ ಉದ್ದಗಲಕ್ಕೂ ಜನ ಇವತ್ತು ಸೇರಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ಈ ಒಂದು ಜಯಂತಿಗೆ ಗದಗ ಜಿಲ್ಲೆ ಹಾಗೂ ಕೊಪ್ಪಳ, ಧಾರವಾಡ, ಬಾಗಲಕೋಟೆ, ಬಿಜಾಪುರ, ಹಾವೇರಿ ಜಿಲ್ಲೆಯಿಂದ ಸಾವಿರಾರು ಜನ ಇವತ್ತು ಗದಗ ನಗರಕ್ಕೆ ಬಂದು ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿಯನ್ನು ಅತಿ ಉತ್ಸಾಹದಿಂದ ನಾವು ಮಾಡ್ತಾಯಿದ್ದೀವಿ. ಈ ವರ್ಷ ಶಿವಾಜಿ ಮಹಾರಾಜರ ಮೆರವಣಿಗೆಗೆ ನಾವು 3 ಮೂರ್ತಿಗಳನ್ನು ಮಾಡಿದ್ದೀವಿ. ಒಂದು ಶಿವಾಜಿ ಮಹಾರಾಜ ವಿದ್ಯುಕ್ಕೆ ಹೊರಟಿರುವ ಕುದುರೆ ಮೇಲೆ ಕೂತು ವಿದ್ಯುಕ್ಕೆ ಹೊರಟಿರುವ ಹಾಗೆ, ಇನ್ನೊಂದು ಯುದ್ಧ ಭೂಮಿ ಮೇಲೆ ನಿಂತಿರುವ ಒಂದು ಮೂರ್ತಿಯನ್ನು, ಮತ್ತು ಮಹಾರಾಜರು ತಮ್ಮ ಆಸ್ಥಾನದೊಳಗೆ ಏನು ಆರಾಮವಾಗಿ ಕುಂತಿರ್ತಾರೆ ಹಂಗೆ ಒಂದು 3 ಮೂರ್ತಿಗಳನ್ನು ಮಾಡಿ ಇವತ್ತು ಗದಗ ನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಂತೋಷದಿಂದ ನಾವು ಶಿವಾಜಿ ಮಹಾರಾಜ ಜಯಂತಿ ಆಚರಿಸ್ತಾ ಇದ್ದೀವಿ. ಈ ಒಂದು ಸಮಾರಂಭ ಸುಮಾರು ಈಗ ನಾವು 9ನೇ ವರ್ಷ ಆಚರಣೆ ಮಾಡ್ತಾಯಿದ್ವಿ. ಈ 9 ವರ್ಷವೂ ಕೂಡ ಪ್ರತಿ ವರ್ಷ ಹಿಂದೂಗಳ ಒಗ್ಗಟ್ಟು ಬೆಳೀತಾ ಇರುವಂಥ ಈ ಶಿವಾಜಿ ಮಹಾರಾಜ ಜಯಂತಿ ಅತ್ಯಂತ ಯಶಸ್ವಿಯಾಗಿ ಜರುಗ್ತಾಯಿದೆ. ಇವತ್ತು ಗದಗ ಪೂರ್ತಿ ಕೇಸರಿಮಯವಾಗಿದೆ. ಗದಗ ಯುವಕರಿಗೆ ಒಂದು ಸುವರ್ಣ ಅವಕಾಶ. ಯಾಕಂತಂದ್ರೆ ಗದಗಿನಲ್ಲಿ DJ ಶಿವಾಜಿ ಜಯಂತಿಗೋಸ್ಕರ ಅಂತೇಳಿ DJಗೋಸ್ಕರ ಕಾದು ಇವತ್ತು ಅದಕ್ಕೆ ಅವಕಾಶ ಕೂಡಿ ಬಂದೈತೆ ಅಂಥೇಳಿ ಎಲ್ಲ ಯುವಕರು ಖುಷಿಯಿಂದ ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡಕೊಂತಾರ, ಕುಣಿದು ಕುಪ್ಪಳಿಸಕೊಂತಾರ. DJ ಸೌಂಡಿಗೆ ಭಾರಿ ನಮ್ಗೆ ದೊಡ್ಡ ಖುಷಿ ಆಗೈತಿ. ಜನಸಾಗರನ ಸೇರೈತಿ ಇವತ್ತು ನಮ್ಮ ಗದಿನೊಳಗೆ. ಇದನ್ನು ನಮಗೆ ಹೇಳೋಕೆ ಭಾಳ ಖುಷಿ. ಗದಗ ಪೂರ್ತಿ ಕೇಸರಿಮಯವಾಗಿಬಿಟ್ಟೈತಿ. ಇವತ್ತು ಪ್ರತಿ ಸರ್ಕಲ್ಲು, ಮಾರ್ಕೆಟು,
ಆಮೇಲೆ ಮೆರವಣಿಗೆ ನಡೆಯುವಂಥ ಎಲ್ಲ ರಸ್ತೆಗಳಿಗೂ ಕೇಸರಿಮಯವನ್ನು ಮಾಡಿದ್ದಾರೆ. ಅದನ್ನು ನೋಡೋಕೆ ಭಾಳ ಒಂಥರ ಖುಷಿ ಆಗ್ತಿತ್ತು ನಮ್ಗೆ. ತುಂಬ ಚೆನ್ನಾಗಿದೆ ಸರ್. ಭಾಳ ಜನ ಸೇರ್ಕೊಂಡ್ರ. ನಮ್ಮ ಗದಗ ಜನಸಾಗರ ಅದನ್ನು ಒಂದೇ ಸಲ ನೋಡೋಕೆ, ಅದು ಕೇಸರಿಮಯವಾಗಿ ನೋಡೋಕೆ ನಮ್ಗೆ ಭಾಳ ಖುಷಿ ಆಗುತ್ತಿದ್ವಿ. ಶಿವಾಜಿ ಜಯಂತಿ ಪ್ರಯುಕ್ತ ಕೂಡ್ಯಾರ ಅನ್ನೋದು ದೊಡ್ಡ ಖುಷಿ ನಮಗೆ. ಎಸ್ ವೀಕ್ಷಕರು ಕೇಳಿದಲ್ಲ, ಯಾಕಂದರೆ ಶಿವಾಜಿ ಜಯಂತಿಯನ್ನು ಅದ್ಭುತವಾಗಿ ಅದ್ಧೂರಿಯಾಗಿ ಗದಗ ನಗರದಲ್ಲಿ ಆಚರಣೆ ಮಾಡಲಾಗುತ್ತೆ. ಹೀಗಾಗಿ ಇಲ್ಲಿ ಒಂದು ಡಿ ಜೆಯನ್ನು ತರಿಸಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಯುವಕರು ಕೂಡ ಬಂದು ಈ ಒಂದು ಭವ್ಯವಾದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಅದ್ಧೂರಿಯಾಗಿ ಸಡಗರ ಸಂಭ್ರಮದಿಂದ ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಇನ್ನು ಶಿವಾಜಿ ಜಯಂತಿಗಾಗಿ ವಿಶೇಷವಾಗಿ ಪೊಲೀಸ್ ಇಲಾಖೆಯು ಕೂಡ ಭದ್ರತೆಯನ್ನು ಸಹ ಇಲ್ಲಿ ಒದಗಿಸಿರುವಂಥದ್ದು. ಯಾವುದೇ ರೀತಿ ಅಹಿತಕರ ಘಟನೆಗಳು ಕೂಡ ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ಪೊಲೀಸ್ ಇಲಾಖೆಯು ಕೂಡ ಬಂದೋಬಸ್ತನ್ನು ಇಲ್ಲಿ ನಿಯೋಜನೆಯನ್ನು ಮಾಡಿರುವಂಥದ್ದು. ಹೀಗಾಗಿ ಪೊಲೀಸ್ ಇಲಾಖೆಯು ಕೂಡ ಸಾಕಷ್ಟು ಇಲ್ಲಿ ಮಹತ್ವದ ಪಾತ್ರವನ್ನು ಸಹ ವಹಿಸ್ಕೊಳ್ಳುತ್ತೆ. ಯಾಕಂದರೆ ಇಲ್ಲಿ ಯಾವುದಾದ್ರೂ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಭದ್ರತೆಯನ್ನು ಸಹ ಇಲ್ಲಿ ನಿಯೋಜನೆಯನ್ನು ಮಾಡಿರುವಂಥದ್ದು. ಒಟ್ಟಿನಲ್ಲಿ ಗದಗದಲ್ಲಿಯೂ ಕೂಡ ಈ ವರ್ಷ ಶಿವಾಜಿ ಜಯಂತಿಯನ್ನು ಅಚ್ಚುಕಟ್ಟಾಗಿ ಸಡಗರ ಸಂಭ್ರಮದಿಂದ ಸಹ ಇವತ್ತು ಆಚರಣೆ ಮಾಡಲಾಯಿತು. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.